ಬಿಡುವೆ ಪ್ರೀತಿಯನ್ನು ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಯಾವ ರೀತಿ ಇದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ. ಮೊದಲಿಗೆ ಕೆಳಗಡೆ ಫಾಂಟನ್ನು ಕೊಟ್ಟಿರ್ತೀನಿ. ಆ ಫಾಂಟ್ ಲಿಂಕನ್ನು ನಿಮ್ಮ ಅಲೈಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡಿಕೊಂಡು. ಆಮೇಲೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಇದೆಯಲ್ಲ, ಅದನ್ನು ನಿಮ್ಮ ಅಲೈಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳಿ. ಅದನ್ನು ಇನ್ಪುಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಇರುತ್ತೆ, ನೋಡ್ಬೋದು ನೀವು. ಫುಲ್ ಪ್ರಾಜೆಕ್ಟ್ ಲಿಂಕ್ ಈ ರೀತಿ ಇರುತ್ತೆ. ಇದಕ್ಕೆ ಹೇಗೆ ಫೋಟೋ ಹಾಕೋದು ಅಂತ ಹೇಳ್ತೀನಿ. ಅದೇ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಫೋಟೋ ಅಪ್ಲೋಡ್ ಮಾಡಿಕೊಂಡು ವಿಡಿಯೋನ ಮಾಡ್ಕೊಳ್ಳಿ ನೀವು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಫೋಟೋ ಹಾಕ್ಕೋಬೇಕಾಗುತ್ತೆ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ. ನಾನು ಸಿಂಪಲ್ಲಾಗಿ ಒಂದು ಫೋಟೋ ಹಾಕಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಈ ಫೋಟೋನ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 5th ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಫುಲ್ ಸ್ಕ್ರೀನ್ ಆಗುತ್ತೆ. ಅದನ್ನು ಇನ್ನೊಂದು ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿಕೊಂಡು ಕರೆಕ್ಟಾಗಿ ಈ ಥರ ಸೈಜ್ ಇಟ್ಕೊಳ್ಳಿ. ಫೋಟೋ ಈ ಥರ ಮೇಲ್ಗಡೆ ಕಾಣಂಗೆ ನಮ್ಮ ಸ್ಪೇಸು ಒಂದು ಸ್ವಲ್ಪ ಇಷ್ಟಕ್ಕಿರಬೇಕು. ಈ ಥರ ಇದ್ದಾದಮೇಲೆ ಅದನ್ನು ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಕರೆಕ್ಟಾಗಿ ಸೈಡ್ ಮಾಡ್ಕೊಳ್ಳಿ, ಸೆಟ್ಟಿಂಗ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿಕೊಂಡು. ಇಷ್ಟಾದಮೇಲೆ ಇದನ್ನು ಫೋಟೋನ ಕೆಳಗಡೆ ಸ್ಲೈಡ್ ಮಾಡ್ಕೊತಾ ಬನ್ನಿ. ಇದನ್ನು ಸ್ಲೈಡ್ ಮಾಡಬೇಕಾಗುತ್ತೆ. ಎಲ್ಲಿ ಮಟ್ಟ ಮಾಡಬೇಕು ಅಂದ್ರಪ್ಪ ನೀವು, ಕೆಳಗಡೆ ಗ್ರೂಪ್ ಒನ್ ಅಂತ ಇರುತ್ತೆ ಅಲ್ಲ, ಅದರ ಕೆಳಗಡೆ ಬರೋಂಗೆ ಇದನ್ನು ಸ್ಲೈಡ್ ಮಾಡಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ಫಸ್ಟ್ ಒಂದು ಗ್ರೂಪ್ 1 ಆ್ಯಂಡ್ ಮಾರ್ಕ್ 1 ಅಂತ ಇದೆಯಲ್ಲ, ಇದರ ಕೆಳಗಡೆ ಫೋಟೋ ಬಂದಿದೆ. ಈಗ ಏನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟು ಫಸ್ಟ್ ಒಂದು ಇತ್ತಲ್ಲ, ಆ ಫೋಟೋದಲ್ಲಿ ಎಫೆಕ್ಟ್ಸ್ ಇರುತ್ತೆ. ಆ ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ನೀವು ಹಾಕಿದ್ದೀರಲ್ಲ ಆ ಫೋಟೋದಕ್ಕೆ ಇವನ್ನ ಎಫೆಕ್ಟ್ಸ್ನ ಪೇಸ್ಟ್ ಮಾಡಿ. ಈ ರೀತಿ ಪೇಸ್ಟ್ ಮಾಡಿದಾದಮೇಲೆ ಈ ರೀತಿ ಬರುತ್ತೆ. ಆದರೆ ನೀವು ಮೊದಲು ಫೋಟೋ ಹಾಕಿದಾಗ ಈ ರೀತಿ ಇದ್ದಿದ್ದಿಲ್ಲ. ಇವಾಗ ಏನು ಮಾಡಬೇಕಪ್ಪ ಅಂದರೆ ನೀವು ಸಿಂಪಲ್ಲಾಗಿ ಇಲ್ಲಿ ಥರ್ಡ್ ಒಂದು ಆಪ್ಷನ್ ಕಾಣ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಕೆಂಡ್ ಒಂದು ಆಪ್ಷನ್ನಲ್ಲಿ 500 ಕಾಣ್ತಾ ಇದೆಯಲ್ಲ ಎರಡು ಕಡೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 0 ಅಂತ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ವೈ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು 0 ಅಂತ ಕ್ಲಿಕ್ ಮಾಡಿ. ಈ ಥರ ಓಕೆ ಕೊಡಿ. ಓಕೆ ಕೊಟ್ಟಾದಮೇಲೆ ನೋಡ್ಬೋದು, ಪ್ರಿವ್ಯೂ ವಿಡಿಯೋ ಇದ್ದರೆ ಸೇಮ್ ಅದೇ ರೀತಿ ಆಗುತ್ತೆ, ನೋಡ್ಬೋದು. ಇದು ನೆಕ್ಸ್ಟು ಕೆಳಗಡೆ ಇದ್ದ ಫೋಟೋನ ಡಿಲೀಟ್ ಮಾಡಿಬಿಡಿ. ಫಸ್ಟ್ ಒಂದು ಇದ್ದ ಫೋಟೋನ ನೀವು ಹಾಕಿದ್ದಷ್ಟೇ ಇಟ್ಕೊಳ್ಳಿ. ಆಮೇಲೆ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಹಾಕಿದ್ರಲ್ಲ ಅದೇ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅದನ್ನು ಸೆಕೆಂಡ್ ಒಂದು ಆಪ್ಷನ್ ಸ್ಲೈಡ್ ಮಾಡಿ. ಸ್ಲೈಡ್ ಮಾಡಿದಾದಮೇಲೆ ಲಾಸ್ಟ್ ಫಸ್ಟ್ ಒಂದು ವಿಡಿಯೋ ಇದೆಯಲ್ಲ, ಅದು ಎಲ್ಲಿ ಮಟ್ಟ ಇದೆ ಅಲ್ಲಿ ಮಟ್ಟ ಡ್ರ್ಯಾಗ್ ಮಾಡ್ಕೊಳ್ಳಿ. ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಫೋಟೋ ಸ್ಕ್ರೀನ್ ಮೇಲೆ ನಿಮಗೆ ಬಾಕ್ಸ್ ಒಳಗೆ ಎಷ್ಟು ಕಾಣಬೇಕೋ ಅಷ್ಟಕ್ಕೆ ಇಟ್ಕೊಂಡು ಈ ಥರ ಚಿಕ್ಕದು ಮಾಡ್ಕೊಂಡ್ರಿ, ಬೇಕಾದ್ರೆ ಚಿಕ್ಕದು ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಟ್ಕೊಂಡು ಫಸ್ಟ್ ಒಂದು ಇತ್ತಲ್ಲ ಆ ಫೋಟೋನ ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿದಾದಮೇಲೆ ಸೀದಾ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ನೋಡ್ಬೋದು, ಪ್ರಿವ್ಯೂ ವಿಡಿಯೋ ಇದೆಲ್ಲ ಸೇಮ್ ಅದರಲ್ಲಿ ಇದ್ದಂಗೆ ಬರ್ತಾಯಿದೆ ವಿಡಿಯೋ, ನಿಮಗೆ ನೋಡ್ಬೋದು. ಇದೇ ಟ್ರಿಕ್ಸ್ನ ಮುಂದ್ಗಡೆ ಬರೋ ಫೋಟೋ ಅಷ್ಟಕ್ಕೂ ಅದನ್ನೇ ಯೂಸ್ ಮಾಡ್ಕೊತ ಹೋದರೆ ನೀವು ವಿಡಿಯೋ ಕ್ಲಿಯರಾಗಿ ಎಡಿಟ್ ಆಗುತ್ತೆ. ಇದನ್ನು ಎಡಿಟ್ ಮಾಡಿಕೊಂಡು ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಅಪ್ಲೋಡ್ ಮಾಡ್ಕೋಬೋದು. ಈ ಸಿಂಪಲ್ ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ಮಾಡಿ, ಕರೆಕ್ಟಾಗಿ ವಿಡಿಯೋ ಬರುತ್ತೆ. ಇಷ್ಟೇ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.